ನೋಡಿ, ನಿನ್ನೆ ಮೊನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹ ಒಂದೇ ಒಂದು ವಿಚಾರ ಅಂತಂದ್ರೆ ಅದು ಸಿಇಟಿ ಪರೀಕ್ಷೆಗೆ ಹೋಗುವ ಮುನ್ನ ಜನಿವಾರವನ್ನ ತೆಗೆಸಿದ್ದು. ರಾಜ್ಯಾದ್ಯಂತ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದಂತಹ ಪ್ರಕರಣ ರಿಪಬ್ಲಿಕ್ ಕನ್ನಡದಲ್ಲಿ ವಿದ್ಯಾರ್ಥಿ ಪಾರ್ಥ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಜನಿವಾರ ತೆಗೆಸಿದ ಹಿನ್ನೆಲೆ ಮಾನಸಿಕವಾಗಿ ನಾನು ಕುಗ್ಗಿ ಹೋಗಿದ್ದೆ. ಖಾಕಿ ಧರಿಸಿದ ಸಿಬ್ಬಂದಿ ಜನಿವಾರ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ರು. ಜನಿವಾರಕ್ಕೂ ನಮಗೂ ಸಾಕಷ್ಟು ಧಾರ್ಮಿಕ ನಂಬಿಕೆಗಳು ಇರುತ್ತವೆ. ಜನಿವಾರ ತೆಗೆಸಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪಾರ್ಥ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಜನಿವಾರವನ್ನು ತೆಗೆಸಿದ್ದಕ್ಕೆ ಅಥವಾ ಮಾನಸಿಕವಾಗಿ ಕುಗ್ಗಿದ್ದಾರೆ. ಪರೀಕ್ಷೆಗೆ ಹೋದೆ, ಆದರೆ ಪರೀಕ್ಷೆಯನ್ನ ಸರಿಯಾಗಿ ಬರೆಯೋದಕ್ಕೆ ಆಗಲಿಲ್ಲ. ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿರುವ ಆರೋಪ ಈಗಾಗಲೇ ಕೇಳಿ ಬಂದಿರುವಂತದ್ದು. ಅದರ ಬೆನ್ನಲ್ಲೇ ಈಗ ಸಾಗರದಲ್ಲೂ ಇಂಥದ್ದೇ ಘಟನೆ ನಡೆದಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಸಹ ದಾಖಲಾಗಿದೆ. ಆ ವಿದ್ಯಾರ್ಥಿ ನನ್ನ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನಾಯ್ತು ಘಟನೆ, ಯಾವಾಗ ಆಗಿದ್ದು ಅಂತ ಹೇಳಿ. ಇದು ಆಗಿದ್ದು 16ನೇ ತಾರೀಕು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಎಕ್ಸಾಮ್ ಇತ್ತು. ಅವತ್ತು ಬೆಳಿಗ್ಗೆ ಸುಮಾರು ಒಂದು 10 ಗಂಟೆ ಅಷ್ಟರೊಳಗೆ ಚೆಕಿಂಗ್ ನಡೀತಾ ಇತ್ತು ಎಲ್ಲರಿಗೂ. ನಾನು ಲೈನಲ್ಲಿ ನಿಂತು ಚೆಕಿಂಗ್ ಮಾಡಿಸ್ಕೊಳ್ತಿದ್ದೆ. ಆವಾಗ ಜನಿವಾರ ಒಳಗೆ ಇಲ್ಲಿ ಕಾಣಿಸ್ತು, ಶರ್ಟ್ ಒಳಗೆ ಹಿಂಗೆ ತೆಗೆದು ಇದು ಕತ್ರಿಯಿಂದ ಕಟ್ ಮಾಡಿಸಿದಾರೆ ಅಲ್ಲಿ. ಅಂದ್ರೆ 2 ನಿಮಿಷ ಟೈಮ್ ಕೊಟ್ಟಿಲ್ಲ ಅವ್ರು, ತಕ್ಷಣ ಕಟ್ ಮಾಡಿಸ್ಬಿಟ್ರು. ಆಮೇಲೆ ಹಾಗೆ ಎಕ್ಸಾಮ್ ಬರ್ದಿದ್ದಾಯ್ತು ಸರ್. ಕಟ್ ಮಾಡಿದ್ರು ಅವ್ರು ತಕ್ಷಣ ಅಲ್ಲೇ. ಅಲ್ಲ, ನೀವೇನಾದ್ರು ಪ್ರಶ್ನೆ ಮಾಡಿದ್ರೆ ನಾನು ಗೈಡ್ ಲೈನ್ಸ್ ಇದೆಯಾ ಈ ತರ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರ ಅಂತ ಕೇಳಿದೆ ನಾನು. ಅಂದ್ರೆ ರೂಲ್ಸ್ ಅಲ್ಲಿ ಇರ್ಲಿಲ್ಲ ಅದು, ಅದಕ್ಕೆ ಕೇಳಿದೆ ಅವರಿಗೆ. ಅವರು ಇಲ್ಲಪ್ಪ ತೆಗಿಲೇಬೇಕು, ಇಲ್ಲಾಂದ್ರೆ ಎಕ್ಸಾಮ್ ಬರೆಯಕ್ ಬಿಡಲ್ಲ ನಾವು ಅಂತ ಹೇಳಿದ್ರು ಅವರು. ಅದಕ್ಕೆ ಹಂಗೆ ಮತ್ತೆ ಕಟ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿಲ್ಲ ಸರ್, ಏನ್ ಕೇಳಿದ್ರು ನಾನು ಹೇಳಿಲ್ಲ, ತಕ್ಷಣ ಕಟ್ ಮಾಡ್ಬಿಟ್ರು ಅವರು. ಅಂದ್ರೆ 2 ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ರು, ಅವ್ರು ಕೇಳಿಲ್ಲ, ತಕ್ಷಣ ಕತ್ರಿ ತಗೊಂಡು ಕಟ್ ಮಾಡ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಟೈಮೇ ಕೊಟ್ಟಿಲ್ಲ ನನಗೆ, ಯಾರಿಗಾರು ಇನ್ಫಾರ್ಮ್ ಮಾಡೋಣ ಏನಾದ್ರು ಮಾಡೋಣ ಅಂದ್ರೂ ಟೈಮೇ ಕೊಟ್ಟಿಲ್ಲ ಅವ್ರು ಸರ್. ತಕ್ಷಣ ಕಟ್ ಮಾಡ್ಬಿಟ್ರು ಹೇಳುದು. ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ರಿ, ಏನ್ ನ್ಯಾಯ ಬೇಕು ಅಂತ ಹೇಳಿ ನಿಮಗೆ? ಅಂದ್ರೆ ಕಟ್ ಮಾಡಿದ್ದು ಸಿಬ್ಬಂದಿ ವಿರುದ್ಧ ನಾನು ಕೊಟ್ಟಿದ್ದೀನಿ ಇವಾಗ. ಮತ್ತೆ ಯಾರು ಆದೇಶ ಮಾಡಿದ್ರು ಕಟ್ ಮಾಡಕ್ಕೆ ಏನಿತ್ತು ಅಂತ ಅದ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ ಇದು ಇವಾಗ ನ್ಯಾಯ ಸಿಗ್ಬೇಕು ಸರ್, ಅಷ್ಟೇ. ಅದು ಏನಾಗತ್ತೆ ಅಂತ ನೋಡ್ಬೇಕು ಇವಾಗ. ಒಂದು ವೇಳೆ ಮಾರ್ಕ್ಸ್ ಇದೇ ಕಾರಣಕ್ಕೆ ಮಾರ್ಕ್ಸ್ ಕಡಿಮೆ ಬಂದ್ರೆ ಅದಕ್ಕೆ ನೀವು ಪರ್ಯಾಯ ಏನಾದ್ರು ಮಾಡ್ಬೇಕು ಅಂತ ನಿಮ್ಮ ಆಗ್ರಹ? ಹೌದು ಸರ್, ಹೌದು. ಅದಕ್ಕೆ ಅದೇ ಪರಿಹಾರ ಏನಾದ್ರು ಕೊಡ್ಬೇಕು ಅಂತ ಇದು. ಸರ್, ಏನ್ ಹೇಳ್ತೀರಿ ನೀವು ಅಂತ ಹೇಳಿ? ನಾವು ಏನ್ ಹೇಳೋದು ಅಂದ್ರೆ ಸರ್, ಈಗ ಅದೇ ನನ್ನ ಮಗನಿಗೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಲ್ಲ ನಾವು. ಹಾಗಾಗಿ ಈ ವಿಚಾರವಾಗಿ ನಾವು ಇದಕ್ಕೆ ದೂರು ಕೊಟ್ಟಿದ್ದೀವಿ. ಈಗ ನೀವು ದೂರು ಸಹ ಕೊಟ್ಟಿರುವಂತದ್ದು, ನಿನ್ನೆ ಪ್ರತಿಭಟನೆ ಸಹ ಮಾಡಿದಿರಾ. ಏನು ನಿಮ್ಮ ಆಗ್ರಹ ಏನು ಸರ್, ಒತ್ತಾಯ ಏನು ಅಂತೇಳಿ? ಪ್ರಮುಖ ಒತ್ತಾಯ ಅಂದ್ರೆ ಈ ಬ್ರಾಹ್ಮಣ ಸಮಾಜದಲ್ಲಿ ಈ ಟೈಪ್ ಇದೆಯಾ, ನಾವು ತೆಗಿಬಾರದು, ಆದ್ರೂ ತೆಗಿಸಿದ್ದಾರೆ ನಮ್ಮಲ್ಲಿ. ಹಾಗಾಗಿ ಇದು ಏನು, ಯಾವ ಗವರ್ಮೆಂಟ್ ಯಾವ ರೂಲ್ಸ್ ಏನು ಎಂತ ಅನ್ನೋದ್ರ ಬಗ್ಗೆ ನಮಗೊಂದು ಕ್ಲಿಯಾರಿಟಿ ಬೇಕು. ಅಂದ್ರೆ ಧಾರ್ಮಿಕವಾಗಿರುವಂತಹ ನಂಬಿಕೆಗೆ ಧಕ್ಕೆ ಮಾಡಿದ್ದಾರೆ, ಧಾರ್ಮಿಕವಾಗಿ ಇದಕ್ಕೆ ಧಕ್ಕೆ ಮಾಡಿದ್ದಾರೆ. ಇದನ್ನ ನಮಗೆ ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡಿ ನಾವೇನ್ ಮಾಡಿದ್ದೀವಿ. ಅಮ್ಮ, ಏನ್ ಹೇಳ್ತೀರಿ ಅಂತ ಹೇಳಿ? ಮಾನಸಿಕವಾಗಿ ಇದಾಗಿದೆ, ಅದು ಬರೆಯಕ್ ಆಗಿಲ್ಲ, ಅವನಿಗೆ ತೊಂದರೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನೋಡಿ, ನಿನ್ನೆ ಮೊನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹ ಒಂದೇ ಒಂದು ವಿಚಾರ ಅಂತಂದ್ರೆ ಅದು ಸಿಇಟಿ ಪರೀಕ್ಷೆಗೆ ಹೋಗುವ ಮುನ್ನ ಜನಿವಾರವನ್ನ ತೆಗೆಸಿದ್ದು. ರಾಜ್ಯಾದ್ಯಂತ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದಂತಹ ಪ್ರಕರಣ ರಿಪಬ್ಲಿಕ್ ಕನ್ನಡದಲ್ಲಿ ವಿದ್ಯಾರ್ಥಿ ಪಾರ್ಥ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಜನಿವಾರ ತೆಗೆಸಿದ ಹಿನ್ನೆಲೆ ಮಾನಸಿಕವಾಗಿ ನಾನು ಕುಗ್ಗಿ ಹೋಗಿದ್ದೆ. ಖಾಕಿ ಧರಿಸಿದ ಸಿಬ್ಬಂದಿ ಜನಿವಾರ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ರು. ಜನಿವಾರಕ್ಕೂ ನಮಗೂ ಸಾಕಷ್ಟು ಧಾರ್ಮಿಕ ನಂಬಿಕೆಗಳು ಇರುತ್ತವೆ. ಜನಿವಾರ ತೆಗೆಸಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪಾರ್ಥ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಜನಿವಾರವನ್ನು ತೆಗೆಸಿದ್ದಕ್ಕೆ ಅಥವಾ ಮಾನಸಿಕವಾಗಿ ಕುಗ್ಗಿದ್ದಾರೆ. ಪರೀಕ್ಷೆಗೆ ಹೋದೆ, ಆದರೆ ಪರೀಕ್ಷೆಯನ್ನ ಸರಿಯಾಗಿ ಬರೆಯೋದಕ್ಕೆ ಆಗಲಿಲ್ಲ. ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿರುವ ಆರೋಪ ಈಗಾಗಲೇ ಕೇಳಿ ಬಂದಿರುವಂತದ್ದು. ಅದರ ಬೆನ್ನಲ್ಲೇ ಈಗ ಸಾಗರದಲ್ಲೂ ಇಂಥದ್ದೇ ಘಟನೆ ನಡೆದಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಸಹ ದಾಖಲಾಗಿದೆ. ಆ ವಿದ್ಯಾರ್ಥಿ ನನ್ನ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನಾಯ್ತು ಘಟನೆ, ಯಾವಾಗ ಆಗಿದ್ದು ಅಂತ ಹೇಳಿ? ಇದು ಆಗಿದ್ದು 16ನೇ ತಾರೀಕು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಎಕ್ಸಾಮ್ ಇತ್ತು. ಅವತ್ತು ಬೆಳಿಗ್ಗೆ ಸುಮಾರು ಒಂದು 10 ಗಂಟೆ ಅಷ್ಟರೊಳಗೆ ಚೆಕಿಂಗ್ ನಡೀತಾ ಇತ್ತು ಎಲ್ಲರಿಗೂ. ನಾನು ಲೈನಲ್ಲಿ ನಿಂತು ಚೆಕಿಂಗ್ ಮಾಡಿಸ್ಕೊಳ್ತಿದ್ದೆ. ಆವಾಗ ಜನಿವಾರ ಒಳಗೆ ಇಲ್ಲಿ ಕಾಣಿಸ್ತು, ಶರ್ಟ್ ಒಳಗೆ ಹಿಂಗೆ ತೆಗೆದು ಇದು ಕತ್ರಿಯಿಂದ ಕಟ್ ಮಾಡಿಸಿದಾರೆ ಅಲ್ಲಿ. ಅಂದ್ರೆ 2 ನಿಮಿಷ ಟೈಮ್ ಕೊಟ್ಟಿಲ್ಲ ಅವ್ರು, ತಕ್ಷಣ ಕಟ್ ಮಾಡಿಸ್ಬಿಟ್ರು. ಆಮೇಲೆ ಹಾಗೆ ಎಕ್ಸಾಮ್ ಬರ್ದಿದ್ದಾಯ್ತು ಸರ್. ಕಟ್ ಮಾಡಿದ್ರು ಅವ್ರು ತಕ್ಷಣ ಅಲ್ಲೇ.
ಅಲ್ಲ ನೀವೇನಾದ್ರು ಪ್ರಶ್ನೆ ಮಾಡಿದ್ರೆ ನಾನು ಗೈಡ್ಲೈನ್ಸ್ ಇದೆಯಾ ಈ ತರ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರ ಅಂತ ಹೇಳಿ ಕೇಳಿದೆ ನಾನು, ಅಂದ್ರೆ ರೂಲ್ಸ್ ಅಲ್ಲಿ ಇರ್ಲಿಲ್ಲ ಅದು, ಅದಕ್ಕೆ ಕೇಳಿದೆ ಅವರಿಗೆ. ಅವರು ಇಲ್ಲಪ್ಪ ತೆಗಿಲೇಬೇಕು, ಇಲ್ಲಾಂದ್ರೆ ಎಕ್ಸಾಮ್ ಬರೆಯಕ್ ಬಿಡಲ್ಲ ನಾವು ಅಂತ ಹೇಳಿದ್ರು ಅವರು. ಹಂಗೆ ಮತ್ತೆ ಕಟ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿಲ್ಲ ಸರ್, ಏನ್ ಕೇಳಿದ್ರು ನಾನು ಹೇಳಿಲ್ಲ, ತಕ್ಷಣ ಕಟ್ ಮಾಡ್ಬಿಟ್ರು ಅವರು. ಅಂದ್ರೆ 2 ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ರು, ಅವ್ರು ಕೇಳಿಲ್ಲ, ತಕ್ಷಣ ಕತ್ರಿ ತಗೊಂಡು ಕಟ್ ಮಾಡ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಟೈಮೇ ಕೊಟ್ಟಿಲ್ಲ ನನಗೆ, ಯಾರಿಗಾರು ಇನ್ಫಾರ್ಮ್ ಮಾಡೋಣ ಏನಾದ್ರು ಮಾಡೋಣ ಅಂದ್ರು ಟೈಮೇ ಕೊಟ್ಟಿಲ್ಲ ಅವ್ರು ಸರ್, ತಕ್ಷಣ ಕಟ್ ಮಾಡ್ಬಿಟ್ರು ಹೇಳುದು. ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ರಿ, ಏನ್ ನ್ಯಾಯ ಬೇಕು ಅಂತ ಹೇಳಿ ನಿಮಗೆ? ಅಂದ್ರೆ ಕಟ್ ಮಾಡಿದ್ದು ಸಿಬ್ಬಂದಿ ವಿರುದ್ಧ ನಾನು ಕೊಟ್ಟಿದ್ದೀನಿ ಇವಾಗ. ಮತ್ತೆ ಯಾರು ಆದೇಶ ಮಾಡಿದ್ರು ಕಟ್ ಮಾಡಕ್ಕೆ ಏನಿತ್ತು ಅಂತ ಅದ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ ಇದು ಇವಾಗ ನ್ಯಾಯ ಸಿಗ್ಬೇಕು ಸರ್, ಅಷ್ಟೇ. ಅದು ಏನಾಗತ್ತೆ ಅಂತ ನೋಡ್ಬೇಕು ಇವಾಗ. ಒಂದು ವೇಳೆ ಮಾರ್ಕ್ಸ್ ಇದೇ ಕಾರಣಕ್ಕೆ ಮಾರ್ಕ್ಸ್ ಕಡಿಮೆ ಬಂದ್ರೆ ಅದಕ್ಕೆ ನೀವು ಪರ್ಯಾಯ ಏನಾದ್ರು ಮಾಡ್ಬೇಕು ಅಂತ ನಿಮ್ಮ ಆಗ್ರಹ? ಹೌದು ಸರ್, ಹೌದು. ಅದಕ್ಕೆ ಅದೇ ಪರಿಹಾರ ಏನಾದ್ರು ಕೊಡ್ಬೇಕು ಅಂತ ಇದು. ಸರ್ ಏನ್ ಹೇಳ್ತೀರಿ ನೀವು ಅಂತ ಹೇಳಿ? ನಾವೇನ್ ಹೇಳೋದು ಅಂದ್ರೆ ಸರ್, ಈಗ ಅದೇ ನನ್ನ ಮಗನಿಗೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಲ್ಲ ನಾವು. ಹಾಗಾಗಿ ಈ ವಿಚಾರವಾಗಿ ನಾವು ಇದಕ್ಕೆ ದೂರು ಕೊಟ್ಟಿದ್ದೀವಿ. ಈಗ ನೀವು ದೂರು ಸಹ ಕೊಟ್ಟಿರುವಂತದ್ದು, ನಿನ್ನೆ ಪ್ರತಿಭಟನೆ ಸಹ ಮಾಡಿದಿರಾ. ಏನು ನಿಮ್ಮ ಆಗ್ರಹ ಏನು ಸರ್, ಒತ್ತಾಯ ಏನು ಅಂತೇಳಿ? ಪ್ರಮುಖ ಒತ್ತಾಯ ಅಂದ್ರೆ ಈ ಬ್ರಾಹ್ಮಣ ಸಮಾಜದಲ್ಲಿ ಈ ಟೈಪ್ ಇದೆಯಾ, ನಾವು ತೆಗಿಬಾರದು, ಆದ್ರೂ ತೆಗಿಸಿದ್ದಾರೆ ನಮ್ಮಲ್ಲಿ. ಹಾಗಾಗಿ ಇದು ಏನು, ಯಾವ ಗವರ್ಮೆಂಟ್ ಯಾವ ರೂಲ್ಸ್ ಏನು ಎಂತ ಅನ್ನೋದ್ರ ಬಗ್ಗೆ ನಮಗೊಂದು ಕ್ಲಿಯಾರಿಟಿ ಬೇಕು. ಅಂದ್ರೆ ಧಾರ್ಮಿಕವಾಗಿರುವಂತ ನಂಬಿಕೆಗೆ ಧಕ್ಕೆ ಮಾಡಿದ್ದಾರೆ, ಧಾರ್ಮಿಕವಾಗಿ ಇದಕ್ಕೆ ಧಕ್ಕೆ ಮಾಡಿದ್ದಾರೆ. ಇದನ್ನ ನಮಗೆ ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡಿ ನಾವೇನ್ ಮಾಡಿದ್ದೀವಿ. ಅಮ್ಮ ಏನ್ ಹೇಳ್ತೀರಿ ಅಂತ ಹೇಳಿ? ಮಾನಸಿಕವಾಗಿ ಇದಾಗಿದೆ, ಅದು ಬರೆಯಕ್ಕಾಗಿಲ್ಲ, ಅವನ್ಗೆ ತೊಂದರೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನೋಡಿ, ನಿನ್ನೆ ಮೊನ್ನೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತ ಒಂದೇ ಒಂದು ವಿಚಾರ ಅಂತಂದ್ರೆ ಅದು ಸಿಇಟಿ ಪರೀಕ್ಷೆಗೆ ಹೋಗುವ ಮುನ್ನ ಜನಿವಾರವನ್ನ ತೆಗೆಸಿದ್ದು. ರಾಜ್ಯಾದ್ಯಂತ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದಂತ ಪ್ರಕರಣ. ರಿಪಬ್ಲಿಕ್ ಕನ್ನಡದಲ್ಲಿ ವಿದ್ಯಾರ್ಥಿ ಪಾರ್ಥ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಜನಿವಾರ ತೆಗೆಸಿದ ಹಿನ್ನೆಲೆ ಮಾನಸಿಕವಾಗಿ ನಾನು ಕುಗ್ಗಿ ಹೋಗಿದ್ದೆ. ಖಾಕಿ ಧರಿಸಿದ ಸಿಬ್ಬಂದಿ ಜನಿವಾರ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ರು. ಜನಿವಾರಕ್ಕೂ ನಮಗೂ ಸಾಕಷ್ಟು ಧಾರ್ಮಿಕ ನಂಬಿಕೆಗಳು ಇರುತ್ತವೆ. ಜನಿವಾರ ತೆಗೆಸಿದ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪಾರ್ಥ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಜನಿವಾರವನ್ನು ತೆಗೆಸಿದ್ದಕ್ಕೆ ಅಥವಾ ಮಾನಸಿಕವಾಗಿ ಕುಗ್ಗಿದ್ದಾರೆ. ಪರೀಕ್ಷೆಗೆ ಹೋದೆ, ಆದರೆ ಪರೀಕ್ಷೆಯನ್ನ ಸರಿಯಾಗಿ ಬರೆಯೋದಕ್ಕೆ ಆಗ್ಲಿಲ್ಲ. ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿರುವ ಆರೋಪ ಈಗಾಗಲೇ ಕೇಳಿ ಬಂದಿರುವಂತದ್ದು. ಅದರ ಬೆನ್ನಲ್ಲೇ ಈಗ ಸಾಗರದಲ್ಲೂ ಇಂಥದ್ದೇ ಘಟನೆ ನಡೆದಿದೆ ಎನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಸಹ ದಾಖಲಾಗಿದೆ. ಆ ವಿದ್ಯಾರ್ಥಿ ನನ್ನ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನಾಯ್ತು ಘಟನೆ, ಯಾವಾಗ ಆಗಿದ್ದು ಅಂತ ಹೇಳಿ? ಇದು ಆಗಿದ್ದು 16ನೇ ತಾರೀಕು. ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಎಕ್ಸಾಮ್ ಇತ್ತು ಅವತ್ತು. ಬೆಳಿಗ್ಗೆ ಸುಮಾರು ಒಂದು 10 ಗಂಟೆ ಅಷ್ಟರೊಳಗೆ ಚೆಕಿಂಗ್ ನಡೀತಾ ಇತ್ತು ಎಲ್ಲರಿಗೂ. ನಾನು ಲೈನಲ್ಲಿ ನಿಂತು ಚೆಕಿಂಗ್ ಮಾಡಿಸ್ಕೊಳ್ತಿದ್ದೆ. ಅವಾಗ ಜನಿವಾರ ಒಳಗೆ ಇಲ್ಲಿ ಕಾಣಿಸ್ತು, ಶರ್ಟ್ ಒಳಗೆ ಹಿಂಗೆ ತೆಗೆದು ಇದು ಕತ್ರಿಯಿಂದ ಕಟ್ ಮಾಡಿಸಿದ್ದಾರೆ ಅಲ್ಲಿ. ಅಂದ್ರೆ 2 ನಿಮಿಷ ಟೈಮ್ ಕೊಟ್ಟಿಲ್ಲ ಅವ್ರು, ತಕ್ಷಣ ಕಟ್ ಮಾಡಿಸ್ಬಿಟ್ರು. ಆಮೇಲೆ ಹಾಗೆ ಎಕ್ಸಾಮ್ ಬರ್ದಿದ್ದಾಯ್ತು ಸರ್, ಕಟ್ ಮಾಡಿದ್ರು ಅವ್ರು ತಕ್ಷಣ ಅಲ್ಲೇ. ಅಲ್ಲ ನೀವೇನಾದ್ರು ಪ್ರಶ್ನೆ ಮಾಡಿದ್ರೆ ನಾನು ಗೈಡ್ಲೈನ್ಸ್ ಇದೆಯಾ ಈ ತರ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರ ಅಂತ ಕೇಳಿದೆ ನಾನು. ಅಂದ್ರೆ ರೂಲ್ಸ್ ಅಲ್ಲಿ ಇರ್ಲಿಲ್ಲ ಅದು, ಅದಕ್ಕೆ ಕೇಳಿದೆ ಅವರಿಗೆ. ಅವರು ಇಲ್ಲಪ್ಪ ತೆಗಿಲೇಬೇಕು, ಇಲ್ಲಾಂದ್ರೆ ಎಕ್ಸಾಮ್ ಬರೆಯಕ್ ಬಿಡಲ್ಲ ನಾವು ಅಂತ ಹೇಳಿದ್ರು ಅವರು. ಹಂಗೆ ಮತ್ತೆ ಕಟ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿಲ್ಲ ಸರ್, ಏನ್ ಕೇಳಿದ್ರು ನಾನು ಹೇಳಿಲ್ಲ, ತಕ್ಷಣ ಕಟ್ ಮಾಡ್ಬಿಟ್ರು ಅವರು. ಅಂದ್ರೆ 2 ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ರು, ಅವ್ರು ಕೇಳಿಲ್ಲ, ತಕ್ಷಣ ಕತ್ರಿ ತಗೊಂಡು ಕಟ್ ಮಾಡ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಟೈಮೇ ಕೊಟ್ಟಿಲ್ಲ ನನಗೆ, ಯಾರಿಗಾರು ಇನ್ಫಾರ್ಮ್ ಮಾಡೋಣ ಏನಾದ್ರು ಮಾಡೋಣ ಅಂದ್ರು ಟೈಮೇ ಕೊಟ್ಟಿಲ್ಲ ಅವ್ರು ಸರ್, ತಕ್ಷಣ ಕಟ್ ಮಾಡ್ಬಿಟ್ರು ಹೇಳುದು. ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ರಿ, ಏನ್ ನ್ಯಾಯ ಬೇಕು ಅಂತ ಹೇಳಿ ನಿಮಗೆ? ಅಂದ್ರೆ ಕಟ್ ಮಾಡಿದ್ದು ಸಿಬ್ಬಂದಿ ವಿರುದ್ಧ ನಾನು ಕೊಟ್ಟಿದ್ದೀನಿ ಇವಾಗ. ಮತ್ತೆ ಯಾರು ಆದೇಶ ಮಾಡಿದ್ರು ಕಟ್ ಮಾಡಕ್ಕೆ ಏನಿತ್ತು ಅಂತ ಅದ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ ಇದು ಇವಾಗ ನ್ಯಾಯ ಸಿಗ್ಬೇಕು ಸರ್, ಅಷ್ಟೇ. ಅದು ಏನಾಗತ್ತೆ ಅಂತ ನೋಡ್ಬೇಕು ಇವಾಗ. ಒಂದು ವೇಳೆ ಮಾರ್ಕ್ಸ್ ಇದೇ ಕಾರಣಕ್ಕೆ ಮಾರ್ಕ್ಸ್ ಕಡಿಮೆ ಬಂದ್ರೆ ಅದಕ್ಕೆ ನೀವು ಪರ್ಯಾಯ ಏನಾದ್ರು ಮಾಡ್ಬೇಕು ಅಂತ ನಿಮ್ಮ ಆಗ್ರಹ? ಹೌದು ಸರ್, ಹೌದು. ಅದಕ್ಕೆ ಅದೇ ಪರಿಹಾರ ಏನಾದ್ರು ಕೊಡ್ಬೇಕು ಅಂತ ಇದು. ಸರ್, ಏನ್ ಹೇಳ್ತೀರಿ ನೀವು ಅಂತ ಹೇಳಿ? ನಾವೇನ್ ಹೇಳೋದು ಅಂದ್ರೆ ಸರ್, ಈಗ ಅದೇ ನನ್ನ ಮಗನಿಗೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಲ್ಲ ನಾವು. ಹಾಗಾಗಿ ಈ ವಿಚಾರವಾಗಿ ನಾವು ಇದಕ್ಕೆ ದೂರು ಕೊಟ್ಟಿದ್ದೀವಿ. ಈಗ ನೀವು ದೂರು ಸಹ ಕೊಟ್ಟಿರುವಂತದ್ದು, ನಿನ್ನೆ ಪ್ರತಿಭಟನೆ ಸಹ ಮಾಡಿದಿರಾ. ಏನು ನಿಮ್ಮ ಆಗ್ರಹ ಏನು ಸರ್, ಒತ್ತಾಯ ಏನು ಅಂತೇಳಿ? ಪ್ರಮುಖ ಒತ್ತಾಯ ಅಂದ್ರೆ ಈ ಬ್ರಾಹ್ಮಣ ಸಮಾಜದಲ್ಲಿ ಈ ಟೈಪ್ ಇದೆಯಾ, ನಾವು ತೆಗಿಬಾರದು, ಆದ್ರೂ ತೆಗಿಸಿದ್ದಾರೆ ನಮ್ಮಲ್ಲಿ. ಹಾಗಾಗಿ ಇದು ಏನು, ಯಾವ ಗವರ್ಮೆಂಟ್ ಯಾವ ರೂಲ್ಸ್ ಏನು ಎಂತ ಅನ್ನೋದ್ರ ಬಗ್ಗೆ ನಮಗೊಂದು
ಕ್ಲಿಯಾರಿಟಿ ಬೇಕು. ಅಂದ್ರೆ ಧಾರ್ಮಿಕವಾಗಿರುವಂತಹ ನಂಬಿಕೆಗೆ ಧಕ್ಕೆ ಮಾಡಿದ್ದಾರೆ ಧಕ್ಕೆ ಮಾಡಿದ್ದಾರೆ, ಧಾರ್ಮಿಕವಾಗಿ ಇದಕ್ಕೆ ಧಕ್ಕೆ ಮಾಡಿದ್ದಾರೆ. ಇದನ್ನ ನಮಗೆ ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡಿ ನಾವೇನ್ ಮಾಡಿದ್ದೀವಿ. ಅಮ್ಮ ಏನ್ ಹೇಳ್ತೀರಿ ಅಂತ ಹೇಳಿ. ಮಾನಸಿಕವಾಗಿ ಇದಾಗಿದೆ, ಅದು ಬರೆಯಕ್ಕಾಗಿಲ್ಲ, ಅವನಿಗೆ ತೊಂದರೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.